ಸ್ನೇಹಿತರೆ, ಈಗ ವಿಶೇಷವಾಗಿ ಕೆಲವರು ಪ್ರಶ್ನೆಯನ್ನ ಕೇಳಿರಿ, ಭತ್ತದ ತೋರಣವನ್ನ ಮನೆಯ ಬಾಗಿಲಿಗೆ ಯಾಕೆ ಕಟ್ತಾರೆ, ಹಾಗೆ ಕಟ್ಟುವುದರಿಂದ ಒಳ್ಳೆಯದಾ ಅಥವಾ ಕೆಟ್ಟದ್ದ, ಯಾಕೆ, ಅದರ ಹಿನ್ನೆಲೆ ಏನು ಅಂತ ಪ್ರಶ್ನೆಯನ್ನ ಕೇಳಿರಿ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೇನೆ. ಅಕ್ಕಿಯ ಮೂಲ ಸ್ವರೂಪವೇ ಭತ್ತ ಅಂತ ಹೇಳ್ತೀವಿ. ಈ ಭತ್ತ ಅನ್ನ ಪರಬ್ರಹ್ಮ ಅಂಥೇಳಿ ಭಗವಂತನಿಗೆ ಮೃಷ್ಟಾನ್ನ ನೈವೇದ್ಯ ಆದರೆ ಪಿತೃಗಳಿಗೆ ಪಿಂಡದ ರೂಪದಲ್ಲಿ ಅರ್ಪಣೆಯನ್ನು ಮಾಡ್ತೇವೆ. ನಮ್ಮ ಮನೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅಕ್ಕಿ ಇಲ್ಲದೆ ನಾವು ಯಾವ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ನೈವೇದ್ಯದಲ್ಲಿ ಅಕ್ಕಿ ಬಹಳಷ್ಟು ಮುಖ್ಯವಾದದ್ದು. ಅಷ್ಟೇ ಪಿತೃಗಳಿಗೂ ಕೂಡ ದೇವರ ಪೂಜೆಯಲ್ಲಿ ಸಂಕಲ್ಪದಿಂದ ಹಿಡಿದು ಕೊನೆಗೆ ಪೂಜಾ ಸಮರ್ಪಣದವರೆಗೂ ನಮಗೆ ಅಕ್ಷತೆ ಬೇಕು. ಇನ್ನೂ ಅಕ್ಕಿಯ ಮಹತ್ವ ವೈದಿಕ ಶಾಸ್ತ್ರದಲ್ಲಿ ಎಷ್ಟು ಚಂದ ಹೇಳ್ತಾರಂದ್ರೆ, ಈ ಅಕ್ಕಿಯಿಂದ ನಾವು ಅನ್ನವನ್ನು ತಯಾರು ಮಾಡ್ತೇವೆ. ಆ ಅನ್ನ ಉಂಡ ಮೇಲೆ ನಮ್ಮ ಶರೀರದೊಳಗಿನ ಪ್ರಾಣ ದೇವತೆಗಳಿಗೆ ಅದು ಇಂಧನ ಆಗ್ತದಂತ. ನಾವು ಅನ್ನವನ್ನು ಸೇವಿಸಿದಾಗ ನಮ್ಮಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗ್ತದೆ. ಆ ಉತ್ಪನ್ನವಾದ ಶಕ್ತಿಯನ್ನು ನಾವು ದುಡಿಮೆ ಅನ್ನುವ ಒಂದು ಯಜ್ಞಕ್ಕೆ ಉಪಯೋಗಿಸ್ತೇವೆ. ಯಾಕಂದರೆ ನಮ್ಮಲ್ಲಿ ಶಕ್ತಿ ಬಂದಾಗ ನಾವು ಕೆಲಸವನ್ನು ಮಾಡ್ತೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದೇವರು ಹೇಳ್ತಾರೆ, ನಾವು ಮಾಡುವಂಥ ಒಳ್ಳೆಯ ಕೆಲಸಗಳು ಒಂದು ಯಜ್ಞಕ್ಕೆ ಸಮಾನ ಅಂಥೇಳಿ. ನಾವು ಕೆಲಸ ಮಾಡಬೇಕಂದ್ರೆ ನಮಗೊಂದು ಶಕ್ತಿ ಬೇಕು. ಆ ಶಕ್ತಿ ನೀಡುವುದು ಆಹಾರ. ನಾವು ತಿಂದಂಥ ಆಹಾರವೇ ನಮಗೆ ಶಕ್ತಿಯನ್ನು ನೀಡ್ತದೆ. ಮತ್ತೆ ಆ ಶಕ್ತಿಯಿಂದ ನಾವು ದುಡಿಮೆಯನ್ನು ಮಾಡ್ತೀವಿ. ಯಾಕೆ ದುಡಿಮೆ ಮಾಡ್ತೀವಿ ಅಂದರೆ ಅನ್ನವನ್ನು ಸಂಪಾದನೆ ಮಾಡಲಿಕ್ಕೆ ಅಂಥೇಳಿ. ಇದೊಂದು ಅನ್ನದ ಚಕ್ರ ಅಂಥೇಳಿ. ಈ ಅನ್ನ ಚಕ್ರಕ್ಕೆ ಲಕ್ಷ್ಮೀ ದೇವಿ ಅಭಿಮಾನಿ ದೇವತೆ ಅಂಥೇಳಿ. ಯಾಕಂದರೆ ಧಾನ್ಯ ರೂಪಳಾದಂಥ ಧಾನ್ಯ ರೂಪ ಲಕ್ಷ್ಮಿ, ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯ ರೂಪದಲ್ಲಿರುವಂಥ ಲಕ್ಷ್ಮೀ ದೇವಿ ಈ ಒಂದು ಅನ್ನ ಚಕ್ರಕ್ಕೆ ಅಭಿಮಾನಿ ದೇವತೆ. ಅಷ್ಟೇ ಅಲ್ಲ, ಈ ಗ್ರಹಗಳಲ್ಲಿ ನಾವು ಅಕ್ಕಿಯನ್ನು ಚಂದ್ರನಿಗೆ ಬಳಕೆ ಮಾಡ್ತಾರೆ. ಯಾಕಂದರೆ ಮಾನಸಿಕ ಸ್ಥಿತಿ, ಎಷ್ಟೇ ಮನುಷ್ಯ ದುಡಿದ್ರೂ ಕೂಡ ಮಾನಸಿಕ ಸ್ಥಿತಿ ಸರಿಯಾಗಿದ್ದರೆ ಮಾತ್ರ ಆತನ ದುಡಿಮೆಯಿಂದ ಅವರು ಸುಖವಾಗಿರ್ತಾರೆ. ನಾನು ಬೇಕಾದಷ್ಟು ತಿಂಗಳಿಗೆ 10 ಲಕ್ಷ ರೂಪಾಯಿ ದುಡಿದ್ರೂ ಸಹ ನನಗೆ ಮಾನಸಿಕ ಸ್ಥಿತಿ ಒಳ್ಳೆಯದಿರಲಿಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ, ಮಾನಸಿಕ ಸ್ಥಿತಿಯಲ್ಲಿ ನಿತ್ಯ ನನಗೆ ತ್ರಾಸಾಗ್ತಾ ಇದ್ದರೆ ನಾ 10 ಲಕ್ಷ ಅಲ್ಲ ಕೋಟಿಗಟ್ಟಲೆ ಗಳಿಸಿದ್ರೂ ಉಪಯೋಗ ಅಲ್ಲ. ಅದಕ್ಕಾಗಿ ಮಾನಸಿಕ ಸ್ಥಿತಿ ಸರಿಯಾಗಿ ಇರಬೇಕು ಅನ್ನೋದಾದರೆ ಚಂದ್ರನನ್ನು ನಾವು ಬಲವಾನವಾಗಿ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ರೀತಿಯಾಗಿ ಅಕ್ಕಿಯನ್ನು ಚಂದ್ರಗ್ರಹದ ಧಾನ್ಯ ಅಂತ ಕೂಡ ಹೇಳ್ತೀವಿ. ಇವೆಲ್ಲವೂ ಒಟ್ಟಾಗಿ ಹೇಳಬೇಕು ಅಂದರೆ ಈ ಮನೆಯ ಬಾಗಿಲಿಗೆ ನಾವು ತೋರಣವನ್ನು ಕಟ್ಟುವಂಥ ಪದ್ಧತಿ ಯಾಕೆ ಬಂತು ಅಂದರೆ, ಸಾಮಾನ್ಯವಾಗಿ ಪೂರ್ವದಲ್ಲಿ ಭತ್ತದ ಹೊಸ ಬೆಳೆ ಬಂದ ತಕ್ಷಣ ರೈತರು ಅದನ್ನು ಕೊಯ್ಲೋತ್ಸವ ಅಂಥೇಳಿ ಆಚರಣೆಯನ್ನು ಮಾಡ್ತಿದ್ರು. ಅದಕ್ಕೆ ಈಗಲೂ ಕೂಡ ಇರ್ಬೋದು ಹೊಸ ಅಕ್ಕಿ ಊಟ ಅಂಥೇಳಿ. ಭತ್ತವನ್ನು ಬಿಡಿಸಿದ ತಕ್ಷಣ ಅದೇನು ಬೆಳೆಯನ್ನು ಬಂದಿರ್ತದಲ್ಲ, ಹೊಸ ಬೆಳೆ ಬಂದಿರ್ತದಲ್ಲ, ಅದನ್ನು ದೇವ್ರ ಮುಂದೆ ಅಂದರೆ ಕುಲದೇವರ ಮುಂದೆ ತಂದಿಟ್ಟು ಭತ್ತವನ್ನು ಪೂಜೆ ಮಾಡ್ತಿದ್ರು. ಧಾನ್ಯ ಲಕ್ಷ್ಮಿ ರೂಪದಲ್ಲಿ ಭತ್ತವನ್ನು ತಂದು ದೇವರ ಮುಂದೆ ಕುಲದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆ ಭತ್ತದಿಂದ ಏನು ಕುಟ್ಟಿ ಅಕ್ಕಿಯನ್ನು ತೆಗಿತಿದ್ರಲ್ಲ ಅದನ್ನು ಹೊಸ ಅಕ್ಕಿ ಊಟ ಅಂಥೇಳಿ ಮೊದಲು ಕುಲದೇವರಿಗೆ ನೈವೇದ್ಯ ಅಕ್ಕಿಯಿಂದ ಪಾಯಸವನ್ನು ಮಾಡಿ ಕುಲದೇವರಿಗೆ ನೈವೇದ್ಯವನ್ನು ಮಾಡಿ ನಂತರ ಬಳಕೆಯನ್ನು ಮಾಡ್ತಿದ್ರು. ಆ ಮನೆಗೆ ಹೊಸದಾಗಿ ಕೊಯ್ಲು ಮಾಡಿದ ಏನು ಭತ್ತದ ಕದಿರು ಅಂತ ಹೇಳ್ತೀವಿ ಅಂದರೆ ಆ ತೆನೆಗಳನ್ನು ತಂದು ಬಾಗಿಲಿಗೆ ಎಡಭಾಗ ಮತ್ತು ಬಲಭಾಗ ಮತ್ತು ಮಧ್ಯದಲ್ಲಿ ಈ ರೀತಿಯಾಗಿ ಅಂದರೆ ಕಟ್ಟಿ ಪೂಜೆಯನ್ನು ಮಾಡ್ತಿದ್ರು. ಆ ಮನೆಗೆ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಯಾವಾಗಲೂ ಆ ಮನೆಯಲ್ಲಿ ವಾಸವಾಗಿರಲಿ ಅಂಥೇಳಿ, ಅದು ಸಮೃದ್ಧಿಯ ಸಂಕೇತ ಅಂಥೇಳಿ ಆ ಭತ್ತದ ತೋರಣವನ್ನು ಕಟ್ತಿದ್ರು. ಇದು ಸಾಮಾನ್ಯವಾಗಿ ಮುಂದುವರ್ಕೋತ ಬಂದು ಈಗ ಎಷ್ಟೋ ಜನ ಭತ್ತವನ್ನು ಬೆಳೆಯದೇ ಇದ್ದವರು ಸಹ ಏನು ಮಾಡ್ತಾರೆ, ಈ ಭತ್ತದ ಒಂದು ತೋರಣವನ್ನು ಮಾರ್ಕೆಟ್ನಲ್ಲಿ ಸಿಗ್ತದೆ, ಅದನ್ನು ತೊಗೊಂಡು ಬಂದು ಕಟ್ಟುತ್ತಾರೆ. ಈ ರೀತಿ ಕಟ್ಟೋದು ಒಳ್ಳೆಯದಾ ಕೆಟ್ಟದ್ದಾ ಅಂಥೇಳಿ, ಅದೇನು ಕೆಟ್ಟದ್ದಲ್ಲ. ಇದು ಸಮೃದ್ಧಿಯ ಸಂಕೇತ. ಭತ್ತದ ತೋರಣ ಅಂಥೇಳಿ ಮನೆ ಬಾಗಿಲಿಗೆ ಯಾರು ಬೇಕಾದರೂ ಕಟ್ಟಬಹುದು. ನಾಳೆ ಯುಗಾದಿ ಅಂದರೆ ಈಗ ಹತ್ತಿರದಲ್ಲಿ ಬರುವಂಥ ಯುಗಾದಿ ದಿವಸ ಮನೆಗೆ ಯಾವಾಗಲೂ ಸಮೃದ್ಧಿಯನ್ನು ತರಲಿ ಅಂಥೇಳಿ ಬೇಡಿಕೊಂಡು ಭತ್ತದ ಒಂದು ತೋರಣವನ್ನು ಸಹ ಮನೆ ಬಾಗಿಲಿಗೆ ಕಟ್ಟಿ ಪೂಜೆಯನ್ನು ಮಾಡಬಹುದು. ಕಟ್ಟೋದ್ರಿಂದ ಏನೂ ತೊಂದರೆ ಇಲ್ಲ. ಭತ್ತದ ತೋರಣ
ಅತ್ಯಂತ ಶುಭದಾಯಕ ಅಂಥೇಳಿ ಕರೆಸ್ಕೊಳ್ತದೆ. ಈ ರೀತಿಯಾಗಿ ನಿಮ್ಮ ಒಂದು ಪ್ರಶ್ನೆಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ. ಈ ರೀತಿ ಪ್ರಶ್ನೆಗಳು ಬೇಕಾದಷ್ಟು ಬರ್ತದೆ. ಸಮಯ ಸಿಕ್ಕಾಗ ಖಂಡಿತವಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.